ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದಂಥ ಗಾಳಿ ಮತ್ತು ಮಳೆಯಿಂದಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆ ನಷ್ಟ ಆಗಿರೋದನ್ನು ನಾವು ಗಮನಿಸಿದ್ದೀವಿ. ವಿಶೇಷವಾಗಿ ಕೋಲಾರದಲ್ಲಿ ನಾವು ತೋಟಗಾರಿಕೆ ಬೆಳೆಯನ್ನು ಹೆಚ್ಚು ಬೆಳಿತೀವಿ. ಇದುವರೆಗೆ ಸುಮಾರು 1202 ಹೆಕ್ಟೇರಷ್ಟು ತೋಟಗಾರಿಕೆ ಬೆಳೆ ನಷ್ಟವಾಗಿದೆ. ಇದರಿಂದ ಸುಮಾರು 2,51,00,000 ನಷ್ಟ ಸಂಭವಿಸಿರೋದನ್ನು ನಾವು ಅಂದಾಜು ಮಾಡಿದ್ದೀವಿ. ವಿಶೇಷವಾಗಿ ನಮಗೆ ಇಲ್ಲಿ ಕಾಣ್ತಕ್ಕಂಥದ್ದೇನಪ್ಪ ಅಂದರೆ ಮಾವು, ಬಾಳೆ, ಪಪ್ಪಾಯ ಮತ್ತು ಇತರೆ ತರಕಾರಿಗಳಿಗೆ ಹೆಚ್ಚು ಹಾನಿ ಉಂಟಾಗಿದೆ. ಕಳೆದ ತಿಂಗಳಾದಂಥ ಈ ಮಳೆ ಮತ್ತು ಆಲಿಕಲ್ ಮಳೆಯಿಂದಾಗಿ ಒಂದು ಜೀವಹಾನಿ ಆಗಿರೋದು ತಮಗೆಲ್ಲ ಗೊತ್ತಿದೆ. ಮಾಸ್ತಿ ಹೋಬಳಿ ಹಸಾಂಡಳ್ಳಿನಲ್ಲಿ ಅವರಿಗೆ ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕು ಅದನ್ನು ಈಗಾಗಲೇ ತಲುಪಿಸಿದ್ದೀವಿ. ಇದಲ್ಲದೆ ಒಂದು ಜಾನುವಾರು ಮಾತ್ರ ಅದರ ಒಂದು ಜೀವಹಾನಿ ಆಗಿದೆ. ಮನೆಗಳ ಪೈಕಿ ಸುಮಾರು 14 ಮನೆಗಳಿಗೆ ಹಾನಿಯಾಗಿದ್ದು ಅದಕ್ಕೆ ಸಿಗಬೇಕಾಗಿರ್ತಕ್ಕಂಥ ಏನು ದುರಸ್ತಿಗಾಗಿ ಮತ್ತು ಅದರ ಒಂದು ಪರಿಹಾರಕ್ಕಾಗಿ ಕೂಡ ಈಗಾಗಲೇ ನಾವು ಅಂದಾಜು ಮಾಡಿ ಅದನ್ನು ಪರಿಹಾರ ಪೋರ್ಟಲ್ನಲ್ಲಿ ನಾವು ಈಗಾಗಲೇ ಅದನ್ನು ಎಂಟ್ರಿ ಮಾಡಿದ್ದೇವೆ. ಸೊ ಜಂಟಿ ಕಾರ್ಯ ಇನ್ನೂ ಕೆಲವು ಈಗ ಇತ್ತೀಚೆಗಷ್ಟೇ ಮೊನ್ನೆ ಮಳೆ ಬಿದ್ದರಿಂದ ಜಂಟಿ ಕಾರ್ಯ ಈಗಷ್ಟೇ ಮುಗಿದಿದೆ. ಜಂಟಿ ಸಮೀಕ್ಷೆ ಕಾರ್ಯ ಮುಗಿತಾ ಇದ್ದಂಗೆ ನಮ್ಮಲ್ಲಿ ಪೋರ್ಟಲ್ ಇದೆ, ಪರಿಹಾರ ಪೋರ್ಟಲ್ಲಿ ನಾವು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದಾಗೆ ಸಂಬಂಧಪಟ್ಟಂಥ ಯಾರು ಸಂತ್ರಸ್ತರಿರ್ತಾರೆ ಅವರುಗಳಿಗೆ ಅವರ ಅಕೌಂಟಿಗೆ ನೇರವಾಗಿ ಪರಿಹಾರ ಜಮೆ ಆಗ್ತದೆ. ಸೊ ಹಾಗಾಗಿ ವಿಶೇಷವಾಗಿ ನಮ್ಮಲ್ಲಿ ಏನಾಗಿತ್ತು ಅಂದರೆ ಈ ಸಾರಿ ಈ ಆಲಿಕಲ್ಲು ಮಳೆ ಮತ್ತು ಗಾಳಿ ಹೆಚ್ಚಾಗಿ ಬಂದದ್ರಿಂದಾಗಿ ನಮಗೆ ಈ ರೀತಿಯಾದಂಥ ಒಂದಷ್ಟು ಹಾನಿಯಾಗಲಿಕ್ಕೆ ಕಾರಣವಾಗಿದೆ. ಇದರ ಜೊತೆಯಲ್ಲಿ ಕೆಲವು ಇನ್ಫ್ರಾಸ್ಟ್ರಕ್ಚರು ಕೂಡ ಡ್ಯಾಮೇಜ್ ಆಗಿರುತ್ತೆ. ಉದಾಹರಣೆಗೆ 110ರಷ್ಟು ಎಲೆಕ್ಟ್ರಿಕ್ ಪೋಲ್ಗಳು, ಈ ಲೈಟ್ ಕಂಬಗಳು ಗಾಳಿ ಬಿದ್ದಾಗ ನೀವು ನೋಡಿರಬೇಕು, ಮರಗಿಡಗಳು ಬೀಳೋ ಜೊತೆಯಲ್ಲಿ ಲೈಟ್ ಕಂಬಗಳು ಕೂಡ ಸುಮಾರು 110 ಡ್ಯಾಮೇಜ್ ಆಗಿರೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಟ್ರಾನ್ಸ್ಫಾರ್ಮರ್ಗಳು 5 ಟ್ರಾನ್ಸ್ಫಾರ್ಮರ್ಗಳು ಕೂಡ ಹಾನಿಯಾಗಿದೆ. ಸೊ ಆ ಹಾನಿ ಆಗ್ತಾ ಇದ್ದಂಗೆ ಮತ್ತು ಈ ಮಳೆ ಸಂದರ್ಭ ಬಂದಾಗ ನಾವು ಮುಖ್ಯವಾಗಿ ನಮ್ಮ ಅಧಿಕಾರಿಗಳನ್ನು ತಕ್ಷಣಕ್ಕೆ ಆ ಸ್ಥಳಕ್ಕೆ ಕಳಿಸಿ, ಉದಾಹರಣೆಗೆ ಮರಗಳೇನಾದ್ರು ಬಿದ್ದೋಗಿದ್ರೆ, ಸಾರ್ವಜನಿಕ ಸಂಚಾರಕ್ಕೆ ಅನಾನುಕೂಲ ಆಗಿದ್ದರೆ ತಕ್ಷಣಕ್ಕೆ ಅದನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಈಗ ಈ ಬೆಳೆ ನಷ್ಟ ಆಗಿದೆ ಅದನ್ನು ಆದಷ್ಟು ಬೇಗ ಅವರುಗಳಿಗೆ ಪರಿಹಾರನ ತಲುಪಿಸೋ ಕೆಲಸವನ್ನು ನಾವು ಇಲಾಖೆಯಿಂದ ಆಡಳಿತದಿಂದ ನಾವು ಮಾಡ್ತೀವಿ.